ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸಬ್ಜೆಕ್ಟು ಬಿಸ್ನೆಸ್ ಸ್ಟಡೀಸ್ ಆಗಿರುತ್ತೆ, ಅಂದರೆ ವ್ಯವಹಾರ ಅಧ್ಯಯನ. ಕನ್ನಡ ಮೀಡಿಯಮ್ ಸಪ್ರೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿ ಕೊಡ್ತೀನಿರಪ್ಪ. ಇಲ್ಲಾಂದರೆ ಕಮೆಂಟ್ ಮೇಲೆ ಕಮೆಂಟು ನಮ್ದು ಯಾವಾಗ್ರಿ ನಿಮ್ಮದು ಬರತ್ರಿ, ಸ್ವಲ್ಪ ಸಮಯ ಕೊಡ್ರಿ. ಐ ಆಮ್ ದ ಒನ್ ಮ್ಯಾನ್ ಆರ್ಮಿ ಮ್ಯಾನ್. ನಿಮಗೆ ಗೊತ್ತಲ್ವಾ ಎಷ್ಟು. ಎನಿಹೌ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವಿದ್ಯಾರ್ಥಿಗಳೇ, ಪ್ರಿಪೇಟರ್ ಎಕ್ಸಾಮ್ ಕ್ವಶನ್ ಪೇಪರ್ ಫುಲ್ ಕೀ ಆನ್ಸರ್ಗಳನ್ನು ನಾವು ನೋಡೋಣ ಇದರಲ್ಲಿ, ಆಯಿತಾ. ಇಟ್ ಈಸ್ ಎ ಫೋರ್ಸ್ ದಟ್ ಏನಿದು ಬೈಂಡ್ಸ್ ಆಲ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕೋಆರ್ಡಿನೇಷನ್ ಅನ್ನುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಗಿವನ್ ಬೈ ಟೇಲರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಫಂಕ್ಷನಲ್ ಏನಿದು ಫಾರ್ಮುಲೇಷನ್ಶಿಪ್, ಆಯಿತಾ. ನ್ಯಾಷನಲ್ಶಿಪ್. ನೆಕ್ಸ್ಟ್ ನಾಲ್ಶಿಪ್ ಏನಿದು ಫಾರ್ಮುಲೇಷನಲ್ಶಿಪ್. ಮೊದಲನೇ ಬಾರಿಗೆ ವರ್ಡ್ಸನ್ನು ನೋಡಿದಾಗ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪಾಲಿಸೀಸ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4. Cropping of activities on the basis of product line is a part of dash. Right answer is option D. Divisional organization is the right answer. Question number 5. Product means goods or services which is offers to the dash. Right answer is market for sale. Option A. Fill in the blanks by choosing the appropriate answer from the brackets ಅಂತ ಇದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನೋಡ್ತಾ ಹೋಗೋಣ. The formulation lines of authority from highest to lowest ranks are known as dash. Right answer is scalar chain is the right answer. Question number 7. Planning is deciding in advance and dash how to do ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ what to do ಅನ್ನುವಂಥದ್ದು ರೈಟ್ ಆನ್ಸರ್. ಹೆಂಗಿದೆ ನೋಡಿ, what to do, how to do ಅಂತ. Question number 8. Dash means a process of stimulating people to action to accomplish desired goals. Right answer is ಕರೆಂಟ್ ಇದು ಮೋಟಿವೇಶನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 9. ನೆಟ್ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಡ್ಯಾಶ್ ಮೈನಸ್ ಕರೆಂಟ್ ಲಯಬಿಲಿಟಿ ಅಂತ ಇದೆ. ಕರೆಂಟ್ ಅಸೆಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳು ಬಹಳ ರಿಪೀಟೆಡ್ ಆಗಿರುವಂಥದ್ದು. ಈ ಮ್ಯಾಥ್ಸ್ ದ ಫಾಲೋಯಿಂಗ್ ಏನು ಓದ್ತಾ ಇದೀನೋ ಭಾಳ ಸಲ ನಿಮ್ಮ ಇದರಲ್ಲೂ ಕೂಡ ಬಂದಿದೆ. ಇದು ಏನಂತೀರ ತಗೊಳ್ಳೋ ಮ್ಯಾಥ್ಸ್ ದ ಫಾಲೋಯಿಂಗಲ್ಲಿ. ಕ್ವಶನ್ ನಂಬರ್ 10ಗೆ ಹೋಗೋಣ. ಡ್ಯಾಶ್ ಈಸ್ ಎ ಪೇಯ್ಡ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಅಂತ ಇದೆ. ಅಡ್ವರ್ಟೈಸ್ಮೆಂಟ್ ಎಲ್ಲರಿಗೂ ಕೂಡ ಗೊತ್ತು. ಇದು ನಮ್ಮ ಮೇಲ್ ಐಡಿ ಕಣ್ರಿ. ನಿಮ್ಮ ಪ್ರಿಪೇಟರ್ ಎಕ್ಸಾಮ್ ಆದ ತಕ್ಷಣ ನಮಗೆ ಈ ಒಂದು ಮೇಲ್ ಐಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ, ಆಯಿತಾ. ನೋಡೋಣ ಎಷ್ಟು ಜನ ಕಳಿಸ್ಕೊಡ್ತೀರಾ ಅಂತ. ಮ್ಯಾಚ್ ದಿ ಫಾಲೋಯಿಂಗ್. ಎನ್ಕೋಡಿಂಗ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಅಂತ. ಸ್ಟಾಫಿಂಗ್ ಪ್ರೋಸೆಸ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಎಸ್ಟಿಮೇಟಿಂಗ್ ಆಫ್ ದಿ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಸಿ. ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂತ ಇದೆ. ಇದನ್ನು ನಾವು ಕಂಟ್ರೋಲಿಂಗ್ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ ಡಿ. ಫೀಚರ್ಸ್ ಆಫ್ ಪ್ಲಾನಿಂಗ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಕಂಟಿನ್ಯೂಯಸ್ ಅಂತ. ದಿ ಕನ್ಸ್ಯೂಮ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 2019 ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಎಷ್ಟು ಈಸಿಯಾಗಿದೆ ನೋಡಿ. ಆನ್ಸರ್ ದಿ ಫಾಲೋಯಿಂಗ್. ಗಿವ್ ದಿ ಮೀನಿಂಗ್ ಆಫ್ ಪ್ರೈವೇಟೈಸೇಷನ್ ಅಂತ ಇದೆ. ಹೌದಲ್ವಾ? ಏನೂ ಇಲ್ಲ. ಏನು ಪ್ರೈವೇಟೈಸೇಷನ್ ಅಂದರೆ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಟು ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಅವರ ಕೈಯಲ್ಲಿ ನಡೆಸಲಿಕ್ಕೆ ಅವರ ಕೈಯಲ್ಲಿ ಒಂದು ಇದನ್ನು ಆರ್ಗನೈಸೇಷನನ್ನು ಕೊಟ್ಟರೆ ಅದನ್ನು ನಾವು, ಆಯಿತಾ, ಪೂರ್ತಿ ಅವರ ಕೈಗೆ ಕೊಟ್ಟರೆ ಅದನ್ನು ನಾವು ಪ್ರೈವೇಟ್ ಸೆಕ್ಟರ್ ಥ್ರೂ ದಿ ಪ್ರೋಸೆಸ್ ಆಫ್ ಹೇಳಿ ನೋಡೋಣ ಡಿಸ್ಇನ್ವೆಸ್ಟ್ಮೆಂಟ್ ಅಂತ. ಕ್ಲಿಯರ್ ನೋಡಿ. ಕ್ವಶನ್ ನಂಬರ್ 13 ಇದೆ. ಈಗ ನೋಡೋಣ. ಕ್ವಶನ್ ಮೆನ್ಷನ್ ಎನಿ ಒನ್ ಸ್ಟೆಪ್ ಆಫ್ ಪ್ಲಾನಿಂಗ್ ಪ್ರೊಸೆಸ್ ಅಂತ ಇದೆ. ಮೆನ್ಷನ್ ಎನಿ ಒನ್ ಸ್ಟೆಪ್ ಆಫ್ ಪ್ಲಾನಿಂಗ್ ಪ್ರೊಸೆಸ್. ಅದರಲ್ಲಿ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅನ್ನುವಂಥದ್ದು ರೈಟ್ ಆನ್ಸರು. ಕೇಳಿರೋದೇ ಒಂದಲ್ವಾ. ಕ್ವಶನ್ ನಂಬರ್ 14. ವಾಟ್ ಈಸ್ ಪ್ರಮೋಷನ್? ಪ್ರಮೋಷನ್ ಅಂದರೆ ಎಲ್ಲರಿಗೂ ಕೂಡ ಗೊತ್ತು. ಶಿಫ್ಟಿಂಗ್ ಫ್ರಮ್ ಏನಂತೀರ, ಪ್ರಮೋಷನ್ ರೆಫರ್ಸ್ ಟು ಶಿಫ್ಟಿಂಗ್ ಆ್ಯನ್ ಎಂಪ್ಲಾಯಿ. ಒಬ್ಬ ಮನುಷ್ಯ ಕೆಲಸ ಮಾಡುತ್ತಿರುವ ವ್ಯಕ್ತಿಗೆ ಎಂಪ್ಲಾಯಿ ಟು ಅ ಹೈಯರ್ ಪೊಸಿಷನ್, ಅವನಿರುವ ಸ್ಥಾನದಿಂದ ಮೇಲೆ ಸ್ಥಾನಕ್ಕೆ ಕಳಿಸುವುದನ್ನು ಕ್ಯಾರಿಂಗ್ ಹೈಯರ್ ರೆಸ್ಪಾನ್ಸಿಬಿಲಿಟಿ, ಆಯಿತಾ. ದಟ್ ಈಸ್ ಕಾಲ್ಡ್ ಏನಂತೀರ ಪ್ರಮೋಷನ್ ಅಂತ ಕರಿತೀವಿ. ಕ್ವಶನ್ ನಂಬರ್ 15. ಸ್ಟೇಟ್ ಎನಿ ಒನ್ ಲೀಡರ್ಶಿಪ್ ಸ್ಟೈಲ್ ಅಂತ ಇದೆ. ಇದನ್ನು ನಾವು ಆಟೋಕ್ರೆಟಿಕ್ ಅಂತ ಹೇಳ್ತೀವಿ, ಅಥವಾ ಏನಂತೀರ ಡೆಮೋಕ್ರೆಟಿಕ್ಕು ಅಥವಾ
ಏನಂತೀರ ಫ್ರೀ ಲೀಡರ್ ಅಂತಲೂ ಕೂಡ ಯಾವುದಾದ್ರೂ ಒಂದು ಬರೆದ್ರೂ ಸಾಕು. ಹೌದಲ್ವಾ? ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದಿನ ಎಲ್ಲ ಈಸಿ ಇರುವಂಥದ್ದು ಕರೀ ಪೇಪರು ಭಾಳ ಈಸಿಯಾಗಿರುತ್ತೆ. ನಾನು ಒಂದು ಫೇಸ್ ಟು ಫೇಸ್ ವಿಡಿಯೋ ಮಾಡಿ ಎಷ್ಟು ಪಾಠ ಓದಿದರೆ ಎಷ್ಟು ಅಂಕಗಳು ಬರುತ್ತೆ. ಯಾಕಂದರೆ ಅಷ್ಟು ಪಾಠ ಓದೋಕ್ಕೆ ಕೆಲವೊಬ್ಬರಿಗೆ ಆಗಲ್ಲ, ಸಮಯನೇ ಇರಲ್ಲ, ಪಾಠಗಳೇ ಗೊತ್ತಿರಲ್ಲ ಅಂತ ವಿದ್ಯಾರ್ಥಿಗಳೇ ಹೆಲ್ಪ್ ಆಗಲಿ. ಯಾಕಂದರೆ ಅಷ್ಟು ಓದೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಡಿಸೈಡ್ ಮಾಡಿರ್ತೀರ. ಅಂಥ ವಿದ್ಯಾರ್ಥಿಗಳಿಗೆ ಇನ್ನೊಂದು ವಿಡಿಯೋನ ಮಾಡಿ ನಾನು ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಆದರೆ ವಿದ್ಯಾರ್ಥಿಗಳೇ, ಸರ್ ಮತ್ತು ನಾವು ಪಾರ್ಟ್ ಬಿ ಪಾರ್ಟ್ ಏನು ಆನ್ಸರೇ ಕೊಡಲಿಲ್ಲಲ್ಲ, ಟೆನ್ಷನ್ ತಗೋಬೇಡ್ರೋ. ಫುಲ್ಲು ಕೀ ಆನ್ಸರ್ ಕೂಡ ಇದೇ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ. ಕಾಣ್ತಾಯಿದೆ ಎಲ್ಲರಿಗೂ ಕೂಡ ನೋಡಿ. ಸೆಕೆಂಡ್ ಮೇನು ಫುಲ್ ಕೀ ಆನ್ಸರ್ ಬಂತು, ಥರ್ಡ್ ಮೇನ್ ಕೂಡ ನಿಮ್ಮ ಮ್ಯಾಚ್ ದ ಫಾಲೋಯಿಂಗ್ ಫುಲ್ಲು ಕೀ ಆನ್ಸರ್ ಬಂತು, ಈಗ ಫೋರ್ತ್ ಮೇನ್ ಕೂಡ ಫುಲ್ಲು ಕೀ ಆನ್ಸರ್ ಬರ್ತಾಯಿದೆ. ಉದ್ದೇಶ ಇಷ್ಟೇ, ಯಾರು ಕೂಡ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಬಾರ್ದು, ನಮ್ಮ ಮಕ್ಕಳು ಕೂತ್ಕೊಂಡು ಓದಿ ಚೆನ್ನಾಗಾಗಲಿ ಅಂತ. ನೋಡಿ, ಈಗ ಕ್ವಶನ್ ನಂಬರ್ 16, 17 ಪಾರ್ಟ್ ಬಿನಲ್ಲಿ ಇರುವಂಥ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸಿನ ಆನ್ಸರ್ಗಳು ಕೂಡ ರೆಡಿ ಇದ್ದಾವೆ. ನೋಡಿ ವಿದ್ಯಾರ್ಥಿಗಳೇ, ದಯವಿಟ್ಟು ಆದಷ್ಟು ಎಕ್ಸಾಮನ್ನು ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ. ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು, ದಯವಿಟ್ಟು ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ತಾವುಗಳು ಆಯಿತಾ ಬರೆದು ಕಲಿತು ಪ್ರಾಕ್ಟೀಸ್ ಮಾಡಿ. ಎಲ್ಲ ಆ್ಯನ್ಯುವಲ್ ಎಕ್ಸಾಮಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಪ್ರಿಪೇಟರಿ ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಆಯಿತಾ. ಹಾಗಾಗಿ ನಾನು ಹೇಳ್ತಿರುವಂಥದ್ದು ಪ್ರಿಪೇಟರಿ ಅಂದ್ರೇ ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಸಂಪೂರ್ಣವಾಗಿ ಕೀ ಆನ್ಸರ್ ಸಿಕ್ಕಿದ್ದಕ್ಕಾಗಿ ಸಂತೋಷವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಪ್ರಶ್ನೆಗಳು ಇಲ್ಲೇ ಇದ್ದಾವೆ, ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಎಲ್ಲದೂ ಕೂಡ ಆಯಿತಾ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವ ಇಂಗ್ಲೀಷಿನ ಮೆಟೀರಿಯಲ್ ರೆಡಿ ಇರುತ್ತೆ. ಧನ್ಯವಾದಗಳು.